ನಿಮಗೊಂದು ಸಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಆ ಗ್ರಾಮದಲ್ಲಿ ಹುಡುಕಿದರೂ ಕುಡುಕರು ಸಿಗೋಲ್ಲ. ಅಲ್ಲಿ ಕುಡುಕರಿಗೆ ಇಲ್ಲ ಜಾಗ, ಕುಡಿದರೆ ಶಿಕ್ಷೆ ಕಠಿಣ. ಗಾಂಧೀಜಿಯ ಕನಸನ್ನ ನನಸು ಮಾಡಿದರು ಸ್ವಾಮೀಜಿ. ಮೌನಿ ಸ್ವಾಮೀಜಿ ಮದ್ಯಪಾನ ಮುಕ್ತ ಗ್ರಾಮ ಮಾಡಿದ್ದು ಹೇಗೆ? ಇದುವೇ ಹೊತ್ತಿನ ವಿಶೇಷ. ನಿಮಗೊಂದು ಸಲ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಕಂಡ ಆದರ್ಶ ಗ್ರಾಮವನ್ನ ಇಂದು ದುರ್ಬೀನ್ ಹಾಕೊಂಡು ಹುಡುಕಬೇಕಾದಂತಹ ಪರಿಸ್ಥಿತಿ ಇದೆ. ಮದ್ಯಪಾನ ಮುಕ್ತ ಗ್ರಾಮ ಎಲ್ಲಿದೆ ಅನ್ನುವ ಪ್ರಶ್ನೆಯೇ ಉದ್ಭವ ಆಗುವಂತಹ ಕಾಲವಿದು. ಅಂದು ಅಸಹಕಾರ ಚಳುವಳಿ ಮೂಲಕ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಗಾಂಧೀಜಿಯ ಆದರ್ಶಗಳನ್ನ ಆ ಗ್ರಾಮದ ಸ್ವಾಮೀಜಿಯೊಬ್ಬರು ಮೌನ ಅನ್ನುವ ಅಸ್ತ್ರದಿಂದ ಜಾರಿಗೆ ತಂದಿದ್ದಾರೆ. ಆ ಗ್ರಾಮವನ್ನ ಮದ್ಯಪಾನ ಮುಕ್ತ ಗ್ರಾಮ ಮಾಡಿ ಗಾಂಧೀಜಿಯ ಕನಸನ್ನ ನನಸು ಮಾಡಿದ್ದಾರೆ. ಅಷ್ಟಕ್ಕೂ ಆ ಸ್ವಾಮೀಜಿ ಯಾರು? ಆ ಗ್ರಾಮ ಯಾವುದು? ಮದ್ಯಪಾನ ಮುಕ್ತ ಗ್ರಾಮ ನಮ್ಮ ರಾಜ್ಯದಲ್ಲಿ ಇದೆಯಾ? ಹೀಗೊಂದು ಪ್ರಶ್ನೆ ಯಾರಿಗಾದ್ರೂ ಕೇಳಿದ್ರೆ ಬಹುಶಃ ಉತ್ತರ ಹೇಳೋಕೆ ಬಹಳಷ್ಟು ಸಮಯ ಬೇಕು. ನಿಮ್ಗೆ ಯಾರಾದ್ರೂ ಈ ಪ್ರಶ್ನೆ ಕೇಳಿದ್ರೆ ನೀವು ಕೂಡ ಗೊಂದಲಕ್ಕೀಡಾಗ್ತೀರಾ. ಆದ್ರೆ ಈ ಸ್ಟೋರಿ ನೋಡಿದ್ಮೇಲೆ ಯಾರಾದ್ರೂ ನಿಮ್ಗೆ ಆ ಪ್ರಶ್ನೆ ಕೇಳಿದ್ರೆ ಥಟ್ ಅಂತ ಉತ್ತರ ಹೇಳ್ಬೋದು. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿನ ಒಂದು ಗ್ರಾಮ ಮದ್ಯಪಾನ ಮುಕ್ತ ಗ್ರಾಮವಾಗಿ ಮಾರ್ಪಟ್ಟಿದೆ. ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ. ಅಷ್ಟಕ್ಕೂ ಆ ಗ್ರಾಮ ಯಾವುದು ಅಂದ್ರ ಇದೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ನಿಂಬಾಳ ಗ್ರಾಮ. ಹೌದು, ನಿಂಬಾಳ ಗ್ರಾಮ. ನಮ್ಮ ರಾಜ್ಯದ ಮದ್ಯಪಾನ ಮುಕ್ತ ಗ್ರಾಮ ಅನ್ನೋದೇ ತುಂಬಾನೇ ಹೆಮ್ಮೆಯ ವಿಚಾರ. ಇಲ್ಲಿ ನೀವು ದುರ್ಬೀನ್ ಹಾಕಿ ಹುಡುಕಿದ್ರೂ ಒಂದೇ ಒಂದು ಮದ್ಯದಂಗಡಿ ಸಿಗೋದಿಲ್ಲ. ಈ ಗ್ರಾಮದ ಮನೆ ಮನೆ ಹೊಕ್ಕರೂ ಒಬ್ಬನೇ ಒಬ್ಬ ಕುಡುಕ ಸಿಗೋದಿಲ್ಲ. ಮದ್ಯಪಾನ ಇಲ್ಲಿನ ಜನರ ಕನಸಿನಿಂದಲೂ ಸಂಪೂರ್ಣವಾಗಿ ನಶಿಸಿ ಹೋಗಿದೆ. ಆ ಕಲ್ಪನೆಯೇ ಮರೆತು ಹೋಗಿದೆ. ಹೌದು, ಇದು ಈ ಕಾಲಘಟ್ಟದಲ್ಲಿ ನಂಬುವುದಕ್ಕೂ ಸಾಧ್ಯವೇ ಇರದ ವಿಚಾರ. ಆದ್ರೆ ಇದು ನಮ್ಮದೇ ರಾಜ್ಯದಲ್ಲಿ ಜಾರಿಯಲ್ಲಿದೆ. ಹಾಗಾದ್ರೆ ಮಹಾತ್ಮ ಗಾಂಧೀಜಿ ಕಂಡಂತಹ ಕನಸನ್ನ ನನಸು ಮಾಡಿದವರು ಯಾರು ಗೊತ್ತಾ? ನಿಂಬಾಳ ಗ್ರಾಮದಲ್ಲಿರುವ ಶಾಂತಲಿಂಗೇಶ್ವರ ಮಠದ ಪೀಠಾಧಿಪತಿ ಜಡಿಯ ಶಾಂತಲಿಂಗ ಸ್ವಾಮೀಜಿ. ಜಡಿಯ ಶಾಂತಲಿಂಗ ಸ್ವಾಮೀಜಿಯವರೇ ನಿಂಬಾಳ ಗ್ರಾಮವನ್ನ ಮದ್ಯಪಾನ ಮುಕ್ತ ಗ್ರಾಮ ಮಾಡಿದ ಪುಣ್ಯ ಪುರುಷರು. ನಿಂಬಾಳ ಗ್ರಾಮವನ್ನು ಮಾದರಿ ಗ್ರಾಮ ಮಾಡಿದ ಕೀರ್ತಿ ಜಡಿಯ ಶಾಂತಲಿಂಗ ಸ್ವಾಮೀಜಿಯವರಿಗೆ ಸಲ್ಲಬೇಕು. ಭಾರತೀಯ ಆಚಾರ ವಿಚಾರ ಸಂಸ್ಕೃತಿಯನ್ನ ನಿಂಬಾಳ ಗ್ರಾಮದಲ್ಲಿ ಉಳಿಸಿ ಬೆಳೆಸಿದ ಅಪರೂಪದ ವ್ಯಕ್ತಿ ಶಾಂತಲಿಂಗ ಸ್ವಾಮೀಜಿ. ನಿಮ್ಗೊತ್ತಾ, ಕಳೆದ 3 ವರ್ಷಗಳಿಂದ ಈ ಗ್ರಾಮದಲ್ಲಿ ಮದ್ಯಪಾನ ಮಾರಾಟವೂ ಆಗ್ತಿಲ್ಲ. ಮದ್ಯಪಾನವನ್ನ ಯಾರೂ ಕೂಡ ಸೇವಿಸುತ್ತಿಲ್ಲ. ನಿಜಕ್ಕೂ ಇದೊಂದು ಅಚ್ಚರಿಯ ಸಂಗತಿ. ಆಧುನಿಕ ಕಾಲದಲ್ಲೂ ಗಾಂಧೀಜಿ ಕಂಡ ಕನಸು ನನಸಾಗಿದೆ ಅನ್ನೋದೇ ಇಂಪಾರ್ಟೆಂಟ್. ಅಂದಹಾಗೆ ಮದ್ಯಪಾನ ನಿಷೇಧವಾಗಿರೋದು ಪೊಲೀಸರ ಕಟ್ಟಪ್ಪಣೆಯಿಂದಲೂ ಅಲ್ಲ, ಅಧಿಕಾರಿಗಳ ಆಜ್ಞೆಯಿಂದಲೂ ಅಲ್ಲ. ಬದಲಿಗೆ ಇದು ಜಡಿಯ ಶಾಂತಲಿಂಗ ಸ್ವಾಮೀಜಿಯ ನಿರಂತರದ ಪ್ರಯತ್ನ. ಜಡಿಯ ಶಾಂತಲಿಂಗ ಸ್ವಾಮೀಜಿಯ ಸಾಮಾಜಿಕ ಪ್ರಜ್ಞೆಯ ಫಲ, ಸ್ವಾಸ್ಥ ಗ್ರಾಮ ನಿರ್ಮಿಸುವ ಹಠದ ಫಲಿತಾಂಶ. ಮೊದ್ಲೇನು ಊರಾಗ ಭಾಳ ಗದ್ದಲ್ರಿ, ಭಾಳ ಇದು ಇತ್ರಿ ಊರಾಗ್ರಿ. ಮೊದಲ್ರಿ ಈ 4 ಸುತ್ತ 4 ಮೂಲಿ 4 ಧಾಬಾ ಇದ್ದಂಗೆ ಇದ್ದವ್ರಿ ಮೊದಲಿದ್ದವ್ರಿ. ಎಲ್ಲ ಮನಿಗೊಂದು ಮನುಷ್ಯ ಕುಡಿಯೋದಿತ್ರ ಅವಾಗ್ರಿ. ಮನಿಗೊಂದು ಮನುಷ್ಯ ರೀ. ಅಟ್ಟ ಕುಡ್ದು ಬಂದು ಗಲಾಟೆ ಮಾಡೋದ್ರಿ. ಯಾರಿಗೆ ಹೆಂಡ್ರಿ ಮಕ್ಳಿಗೆ ಹೊಡೆಯೋದು ಬಡಿಯೋದು, ಏನೋ ರೊಕ್ಕಿಂದ ಪ್ರಾಬ್ಲಮ್ ರೀ. ಇಷ್ಟೆಲ್ಲ ಐತ್ರಿ. ನಮ್ಮ ಅಜ್ಜವ್ರು ಒಂದು ಸ್ವಲ್ಪ ನಮ್ಗೆ ಒಂದರ ಇದು ಮಾಡ್ರಿ ಹಿಂದೆ. ಈಗ ಇದು ಹಿಂದೆ ನಿಮ್ಮದರೆ ಆಗಿ ಹೋಯ್ತು. ಈಗ ಮುಂದಿನ ಪೀಳಿಗೆಗಾರ ಇದು ಅಲ್ಲಿ ಕುಡಿಯೋದು ಬಿಡಿಸ್ರಿ ನೀವು. ಹೆಣ್ಮಕ್ಳು ಎಲ್ಲರೂ ಒಗ್ಗಟ್ಟಾರಿ. ಒಗ್ಗಟ್ಟಾಗಿ ನೀವು ಹೆಣ್ಮಕ್ಳು ಮುಂದಿದ್ರೆ ನಾವು ಹಿಂದೆಲ್ಲ ಗಂಡಸು ಮಕ್ಳು ಇರ್ತಾರೆ.
ಅಂದ ಬಳಿಕ ಈ ಊರನ್ನ ಮಂದೆಲ್ಲ ಒಟ್ಟಾಯ್ತು ರೀ, ಗಂಡಸ ಮಕ್ಕಳು ಹೆಣ್ಮಕ್ಳು ಎಲ್ಲರೇ ರೀ. ಎಲ್ಲರೂ ಒಟ್ಟಾಗಿ ಒಂದು 40 ಮಂದಿ ನಾವು ಗುಂಪು ಮಾಡಿದೇವೆ ರೀ, 42 ಮಂದಿ ರೀ. ಗುಂಪು ಮಾಡಿ ಮುಂದೆ ಹೆಣ್ಮಕ್ಳು ರೀ, ಹಿಂದೆ ಗಂಡಸ ಮಕ್ಕಳು ರೀ, ನಮ್ಮ ಊರನ್ನ ಮಂದಿ ರೀ. ಬಂದು ಮಂಗಳವಾರಕ್ಕೊಮ್ಮೆ ನಾವು ಜಾತ ಮಾಡ್ತಿದ್ದೇವೆ ರೀ. ಮಂಗಳವಾರ ಜಾತ ಮಾಡಿ ಎಲ್ಲಿ ಧಾಬಾಗಳವ ರೀ ಅಲ್ಲೆಲ್ಲ ಹೋಗೋದ್ರಿ. ಹೋಗಿ ಅವ್ರದ್ದೆಲ್ಲ ದುಕಾನ ಬಂದ್ ಮಾಡ್ತಿದ್ದೇವೆ ರೀ. ಬಂದ್ ಮಾಡಿಸಿ ಇದು ಕುಡಿಯೋದು ಬಂದ್ ಮಾಡಿಸಿದ್ದೇವೆ ರೀ. ಅಚಾನಕ್ ಅಪ್ಪಿ ತಪ್ಪಿ ಹೊರಗಿಂದ ಕುಡಿದು ಬಂದ್ರೆ ಭೀ ರೀ ಅವರಿಗೆ 1100 ರೂಪಾಯಿ ದಂಡ ರೀ ಅವ್ರಿಗೆ. ಮತ್ತಂದ್ರೆ ಅವರಿಗೆ ಊರಾಗೆಲ್ಲ ಮೆರವಣಿಗೆ ಮಾಡಿದ್ರೆ ಅವ್ರಿಗೆ 1100 ರೂಪಾಯಿ ದಂಡ ತೊಗೊಂಡ್ರಿ. ಈಗ ಮಾಡಿ ಎಲ್ಲ ಕಡಿಮೆ ಮಾಡಿದ್ದಾರೆ ಈಗ ರೀ. ಹೀಗಾಗಿ 3ನೇ ವರ್ಷ ಚಾಲು ಅದ ರೀ ಇದು ಬಂದಾಗ್ರಿ. ವಿಶೇಷ ಅಂದ್ರೆ ಈ ಗ್ರಾಮಕ್ಕೆ ಕುಡಿದು ಬಂದರೆ ಪ್ರವೇಶ ನಿರ್ಬಂಧ. ಯಾವುದೇ ಗ್ರಾಮಸ್ಥರು ಈ ಗ್ರಾಮಕ್ಕೆ ಕುಡಿದು ಬರುವ ಹಾಗಿಲ್ಲ. ಇಂಥದೊಂದು ಅಲಿಖಿತ ಕಾನೂನು ನಿಂಬಾಳ ಗ್ರಾಮದಲ್ಲಿ ಚಾಚು ತಪ್ಪದೆ ಪಾಲನೆಯಾಗ್ತಿದೆ. ಇದೆಲ್ಲದರ ಹಿಂದಿರುವ ಶಕ್ತಿ ಜಡೆಯ ಶಾಂತಲಿಂಗ ಸ್ವಾಮೀಜಿ. ಈ ಅಲಿಖಿತ ಕಾನೂನು ಜಾರಿಗೆ ಹಲವು ಕಠಿಣ ಮಾರ್ಗೋಪಾಯಗಳು ಇವೆ. ಅದೇನೆಂದ್ರೆ, ಯಾರಾದ್ರೂ ವ್ಯಕ್ತಿ ಗ್ರಾಮಕ್ಕೆ ಕುಡಿದು ಬಂದ್ರೆ ದಂಡ ಮತ್ತು ಬೆತ್ತದ ಏಟು ಗ್ಯಾರಂಟಿ. ಇಂತಹ ಕಠಿಣ ನಿಯಮಗಳನ್ನ ಸ್ವಾಮೀಜಿ ಜಾರಿಗೆ ತಂದ ಹಿನ್ನೆಲೆಯಲ್ಲಿ ನಿಂಬಾಳ ಇಂದು ಮದ್ಯಪಾನ ಮುಕ್ತ ಗ್ರಾಮವಾಗಿದೆ. ಸಮಾಜದ ಅಭಿವೃದ್ಧಿಗಾಗಿ ಸಮಾಜವನ್ನ ಸೇವೆ ಮಾಡುವ ಪ್ರಯತ್ನವನ್ನ ಅನೂಚಾನವಾಗಿ ಮುಂದುವರಿಸಿಕೊಂಡು ಬರ್ತಾರೆ. ಅದಾದ ನಂತರ ಕೇವಲ ಆತ್ಮ ಸಾಧನೆಯ ಜೊತೆಗೆ ಸಮಾಜಕ್ಕೂ ಸಹಿತ ಏನಾದರೂ ಒಂದು ಬದಲಾವಣೆಯನ್ನು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸಮಾಜದಲ್ಲಿ ಸುಮಾರು ಮದ್ಯಪಾನ ಮುಕ್ತ ಗ್ರಾಮವನ್ನಾಗಿ ಮಾಡಬೇಕು, ಮೂಢನಂಬಿಕೆಗಳನ್ನು ಕಡಿಮೆ ಮಾಡಬೇಕು, ಆಮೇಲೆ ಈ ಓಸಿ ಮಟ್ಗ ಇಂಥ ಕಾರ್ಯಕ್ರಮಗಳನ್ನು ನಿರ್ಮೂಲನೆ ಮಾಡಬೇಕು ಅಂಥೇಳಿ ಸಾಕಷ್ಟು ಸಾರಿ ಯುವ ಸಂಘಗಳನ್ನು ಕಟ್ಕೊಂಡು, ಆಮೇಲೆ ಮಹಿಳಾ ಸಬಲೀಕರಣವನ್ನು ಮಾಡ್ತಾ ಮಹಿಳಾ ಸಂಘಗಳನ್ನು ಕಟ್ಕೊಂಡು ಎಲ್ಲವನ್ನು ಪ್ರಯತ್ನ ಮಾಡ್ತಾರೆ. ಹಾಗೆ ಆ ಒಂದು ಪರ್ವ ಘಟ್ಟವೇ ಇವತ್ತು ನಿಂಬಾಳ ಗ್ರಾಮ ಸಂಪೂರ್ಣವಾಗಿ ಮದ್ಯಪಾನ ಮುಕ್ತ ಗ್ರಾಮ ಆಗಿದೆ ಅನ್ನುವಂಥದ್ದು ಬಹುಶಃ ಎಲ್ಲ ಕರ್ನಾಟಕದ ಜನತೆಗೂ ಸಹಿತ ಗೊತ್ತಿರ್ತಕ್ಕಂಥದ್ದು. ನಿಂಬಾಳ ಗ್ರಾಮದ ಜನಸಂಖ್ಯೆ 7-8 ಸಾವಿರ. ಇಷ್ಟು ಜನರ ಪೈಕಿ ಯಾರು ಕೂಡ ಮದ್ಯಪಾನ ಮಾಡುವುದಿಲ್ಲ. ಕುಡಿಯೋದಿರ್ಲಿ, ಮದ್ಯಪಾನದ ವಾಸನೆ ಕೂಡ ಈ ಗ್ರಾಮಸ್ಥರಿಗೆ ಕಹಿ ಗುಳಿಗೆಯಾಗಿ ಮಾರ್ಪಟ್ಟಿದೆ. ಇಲ್ಲಿನ ಜನರು ಕುಡಿಯೋದನ್ನಷ್ಟೇ ಬಿಟ್ಟಿಲ್ಲ, ಬದಲಿಗೆ ಮದ್ಯಪಾನ ಮಾಡಬೇಡಿ ಎಂದು ಜಾಗೃತಿಯನ್ನು ಮೂಡಿಸುತ್ತಾರೆ. ಮದ್ಯಪಾನ ಮಾಡಿ ಆರೋಗ್ಯ ಹಾಗೂ ಕುಟುಂಬವನ್ನ ಹಾಳು ಮಾಡಬೇಡಿ ಎಂದು ಪ್ರತಿಯೊಬ್ಬರಿಗೂ ಸಲಹೆ ನೀಡುತ್ತಾರೆ. ಅಷ್ಟರ ಮಟ್ಟಿಗೆ ಗ್ರಾಮಸ್ಥರ ಮನಸ್ಸಿನಲ್ಲಿ ಮದ್ಯಪಾನದ ಅರಿವು ಮೂಡಿಸಿದ್ದಾರೆ ಸ್ವಾಮೀಜಿ. ಇಲ್ಲೊಂದು ಮಾತು ಹೇಳಲೇಬೇಕು. ಒಂದು ಸರ್ಕಾರ ಮಾಡುವುದನ್ನ, ಒಂದು ಕಾನೂನು ಕಟ್ಟಿ ಹಾಕಲಾಗದನ್ನ ಓರ್ವ ಸ್ವಾಮೀಜಿ ಮಾಡಿದ್ದಾರೆ. ಈ ಮಹಾನ್ ಕಾರ್ಯದಲ್ಲಿ ಸಂಪೂರ್ಣ ಯಶಸ್ವಿಯೂ ಆಗಿದ್ದಾರೆ. ನಿಮ್ಗೆಲ್ಲ ಆಶ್ಚರ್ಯವಾಗಬಹುದು, ಸ್ವಾಮೀಜಿ ಒಂದೇ ಒಂದು ಅಸ್ತ್ರದಿಂದ ನಿಂಬಾಳ ಗ್ರಾಮವನ್ನ ಮದ್ಯಪಾನ ಮುಕ್ತ ಮಾಡಿದ್ದಾರೆ. ಅದು ಯಾವ ಅಸ್ತ್ರ ಗೊತ್ತಾ? ಮೌನ. ಅಷ್ಟಕ್ಕೂ ಜಡೆಯ ಶಾಂತಲಿಂಗ ಸ್ವಾಮೀಜಿ ಮೌನಿಯಾಗಿರೋದು ಯಾಕೆ? ನಿಂಬಾಳವನ್ನ ಈ ಮದ್ಯ ಮುಕ್ತ ಗ್ರಾಮ ಮಾಡಿದ್ದು ಹೇಗೆ? ಈ ಬಗ್ಗೆ ಕೂಡ ಹೇಳ್ತೀವಿ ಪುಟ್ಟ ಬ್ರೇಕ್ನ ನಂತರ. ಈ ನಿಂಬಾಳ ಗ್ರಾಮ ಮದ್ಯಪಾನ ಮುಕ್ತವಾಗಿದೆ ಅಂದ್ರೆ ಅದಕ್ಕೆ ಕಾರಣ ಸ್ವಾಮೀಜಿ. ಅಷ್ಟಕ್ಕೂ ಈ ನಿಂಬಾಳ ಗ್ರಾಮ ಮದ್ಯಪಾನ ಮುಕ್ತ ಗ್ರಾಮವಾಗಿದ್ದು ಹೇಗೆ? ಸ್ವಾಮೀಜಿ ಆ ಹಾದಿಯಲ್ಲಿ ಎದುರಿಸಿದಂತಹ ಸವಾಲುಗಳು ಏನು ಅಂತ ತೋರಿಸ್ತೀವಿ ನೋಡಿ. ಇಂದು ನಿಂಬಾಳ ಗ್ರಾಮ ಮದ್ಯಪಾನ ಮುಕ್ತವಾಗಿದೆ. ಆದರೆ 3 ವರ್ಷಗಳ ಹಿಂದೆ ನಿಂಬಾಳ ಗ್ರಾಮ ಹೀಗಿರಲಿಲ್ಲ. ಆಗ ನಿಂಬಾಳ ಗ್ರಾಮದಲ್ಲಿ ಮದ್ಯಪಾನ ವ್ಯಸನಿಗಳು ಪ್ರತಿ ಮನೆಯಲ್ಲೂ ಇದ್ರು. ಪ್ರತಿ ಮನೆಯಲ್ಲೂ ನೆಮ್ಮದಿ ಅನ್ನೋದೇ ಇರಲಿಲ್ಲ. ಕುಡುಕ ಪುರುಷರ ದೌರ್ಜನ್ಯಕ್ಕೆ ಮಹಿಳೆಯರು ಕಣ್ಣೀರಿಡ್ತಿದ್ರು. ಒಂದೇ ಒಂದು ದಿನ ಮಹಿಳೆಯರು ನೆಮ್ಮದಿಯಾಗಿ ಊಟ ಮಾಡಿರಲಿಲ್ಲ, ಕಣ್ಣು ತುಂಬಾ ನಿದ್ರೆ ಮಾಡಿರಲಿಲ್ಲ. ಕುಡಿತದ ಚಟದಿಂದ ಅನೇಕ ಸಂಸಾರಗಳು ಬೀದಿಗೆ ಬಂದಿದ್ವು.
ಅದೆಷ್ಟು ಮಕ್ಕಳು ಶಿಕ್ಷಣದಿಂದ ವಂಚಿತವಾಗಿ ಅನಕ್ಷರಸ್ಥವಾಗಿದ್ವು. ಮನೆಯ ಯಜಮಾನ ದುಡಿದ ಹಣವೆಲ್ಲ ಮದ್ಯದ ಅಂಗಡಿಯ ಗಲ್ಲ ಸೇರ್ತಿತ್ತು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಮನೆಯ ಮಹಿಳೆಯರು ಶೋಚನೀಯ ಸ್ಥಿತಿಗೆ ತಲುಪಿದ್ರು. ಈ ಬಗ್ಗೆ ಪ್ರತಿನಿತ್ಯವೂ ಕುಡುಕರ ರಂಪಾಟದ ಬಗ್ಗೆ ಸ್ವಾಮೀಜಿಗೆ ದೂರಿನ ಮೇಲೆ ದೂರು ಬರ್ತಿದ್ವು. ಹೀಗಾಗಿ ಈ ಬಗ್ಗೆ ಗಂಭೀರ ಚಿಂತನೆ ನಡೆಸಿದ ಸ್ವಾಮೀಜಿ ಗ್ರಾಮದ ಮಹಿಳೆಯರ ಸಭೆ ಕರೆದ್ರು. ಮೊದಲ ಸಭೆಯಲ್ಲಿ ಮಹಿಳೆಯರಿಗೆ ಅರಿವು ಮೂಡಿಸಲಾಯಿತು. ನಿಮ್ಮ ಮನೆಯಲ್ಲಿ ನೆಮ್ಮದಿ ನೆಲೆಯೂರ್ಬೇಕಾದ್ರೆ, ನಿಮ್ಮ ಗಂಡಂದಿರು ಕುಡಿತದಿಂದ ದೂರ ಆಗ್ಬೇಕಾದ್ರೆ ನೀವು ಮೊದಲು ಒಂದಾಗಬೇಕು, ನೀವು ಹೋರಾಟ ಆರಂಭಿಸಬೇಕು ಅಂತ ಸ್ವಾಮೀಜಿ ಕರೆ ನೀಡಿದ್ರು. ಮಹಿಳೆಯರು ಕುಡಿತದ ವಿರುದ್ಧ ಹೋರಾಟಕ್ಕೆ ಸಿದ್ಧಪಡಿಸಿದ ಸ್ವಾಮೀಜಿಗಳು ಗಂಡಂದಿರ ಮನವೊಲಿಸಲು ಸೂಚಿಸಿದ್ರು. ಅಲ್ಲದೆ ಅದೆಷ್ಟೋ ಕುಡುಕರಿಗೆ ಸ್ವತಃ ಸ್ವಾಮೀಜಿಯೇ ಮನವೊಲಿಸಿದ್ರು. ಮಾತಿಗೆ ಬಗ್ಗದವರಿಗೆ ದಂಡ ಹಾಗೂ ಚಾಟಿಯೇಟು ನೀಡಲಾಯಿತು. ಸ್ವಾಮೀಜಿಯ ಪರಿಶ್ರಮದ ಫಲವಾಗಿ ಮನೆಯ ಒಬ್ಬೊಬ್ಬರೇ ಕುಡಿತದಿಂದ ದೂರಾದ್ರು, ಮದ್ಯಪಾನವನ್ನು ತ್ಯಜಿಸಿದ್ರು. ದಿನ ಕಳೆದಂತೆ ಸ್ವಾಮೀಜಿಯ ಕನಸು ನನಸಾಗುವತ್ತ ಸಾಗಿತು. ಅಂದ ಹಾಗೆ ಇಲ್ಲಿ ಮದ್ಯಪಾನ ತ್ಯಜಿಸಿದ ಕೆಲವರ ಸ್ಟೋರಿ ಹೇಳಲೇಬೇಕು. ಇಲ್ಲದಿದ್ರೆ ಈ ಗ್ರಾಮದಲ್ಲಿ ಇದ್ದಂತಹ ಗಂಭೀರ ಸಮಸ್ಯೆ ಪರಿಣಾಮಕಾರಿಯಾಗಿ ಅರ್ಥವಾಗುವುದಿಲ್ಲ. ಈ ವ್ಯಕ್ತಿಯ ಹೆಸರು ದುಂಡಪ್ಪ. ಇವರು ತಮ್ಮ 18ನೇ ವಯಸ್ಸಿನಿಂದಲೇ ಕುಡಿತಕ್ಕೆ ದಾಸರಾದ್ರು. ಕುಡಿತದ ನಶೆಯಲ್ಲಿ ತೇಲಾಡಿ ಕುಟುಂಬದ ಜವಾಬ್ದಾರಿಯನ್ನೇ ಮರೆತಿದ್ರು. ಮದುವೆಯಾಗಿ 7 ಮಕ್ಕಳಿಗೆ ತಂದೆಯಾದರೂ ಕೂಡ ದುಂಡಪ್ಪ ಕುಡಿಯುವುದೇ ನನ್ನ ವೀಕ್ನೆಸ್ ಅಂತ ಓಡಾಡ್ಕೊಂಡಿದ್ದ. ನಿಮ್ಗೆಲ್ಲ ಆಶ್ಚರ್ಯವಾಗ್ಬೋದು. ಅದೇನಂದ್ರೆ ದುಂಡಪ್ಪ ಮುಂಜಾನೆ ಎದ್ದ ಕೂಡ್ಲೆ ಮದ್ಯದಂಗಡಿಯನ್ನ ಹುಡ್ಕೊಂಡು ಹೋಗ್ತಿದ್ದ. ಸೂರ್ಯ ಉದಯಿಸೋಕು ಮುನ್ನವೇ ಕಂಠ ಪೂರ್ತಿ ಕುಡಿಯುತ್ತಿದ್ದ. ಜಮೀನಿದ್ರು, ಉತ್ತಮ ಬೆಳೆ ಬೆಳೆದ್ರೂ ಕೂಡ ಸಾಕಷ್ಟು ಸಾಲ ಮಾಡಿಕೊಂಡಿದ್ದ. ಅಷ್ಟೇ ಅಲ್ಲ, ಇಡೀ ಸಂಸಾರದ ನೆಮ್ಮದಿಯನ್ನು ಹಾಳು ಮಾಡಿ ಕುಟುಂಬ ಸದಸ್ಯರ ಕಣ್ಣಿನಲ್ಲಿ ವಿಲನ್ ಆಗಿದ್ದ. ಈತನ ಕಾಟಕ್ಕೆ ಕುಟುಂಬ ಸದಸ್ಯರು ರೋಸಿ ಹೋಗಿದ್ರು. ಈತನ ಬಗ್ಗೆ ಮಾಹಿತಿ ಪಡೆದ ಜಡಿಯ ಶಾಂತಲಿಂಗ ಸ್ವಾಮೀಜಿ ದುಂಡಪ್ಪನನ್ನ ಮಠಕ್ಕೆ ಕರೆಸಿಕೊಂಡು ಬುದ್ಧಿ ಹೇಳಿದ್ರು. ಒಂದಷ್ಟು ಬಾರಿ ಹೇಳಿದ್ರೂ ಈತ ತಲೆಕೆಡಿಸಿಕೊಳ್ಳಿಲ್ಲ. ನಂತರ ಕುಡಿತದಿಂದಾಗುವ ದುಷ್ಪರಿಣಾಮಗಳನ್ನ ಮನವರಿಕೆ ಮಾಡಿಕೊಟ್ಟ ನಂತರ ದುಂಡಪ್ಪ ಕುಡಿತಕ್ಕೆ ಗುಡ್ ಬೈ ಹೇಳ್ದ. ಕಳೆದ 3 ವರ್ಷಗಳಿಂದ ದುಂಡಪ್ಪ ಮದ್ಯಪಾನ ಸೇವಿಸಿಲ್ಲ. ನಮ್ದು ಪೂರ ಬಿಟ್ಟೇವ್ರಿ, ನಾವು ಕುಡಿಯೋದೇ ಬಿಟ್ಟಿದ್ದೇವ್ರಿ. ಪೈಲೆ ಕುಡಿದು ನಾವೆಲ್ಲ ಹಾಳಾಗಿದ್ರಿ ಭಾಳ. ಎಲ್ಲಿ ಬಿ ಕುಡಿಯೋದು, ಎಲ್ಲಿ ಬಿ ಬೀಳೋದು, ರೊಕ್ಕ ಹಾಳ, ನಾವು ಮನ್ಯಾಗ ಮತ್ತೆ ಜಗಳ, ಹೊರಗೆ ಜಗಳ ರೀ. ಹಿಂಗಾಗಿ ನಾವು ಒಂದು ಕೆಲಸ ಮಾಡ್ತೀವಿ, ಬರೀ ಕುಡಿಯೋದು, ಅಲ್ಲಿ ಜಗಳ ತೆಗಿ, ಇಲ್ಲಿ ಜಗಳ ತೆಗಿ, ಅವ್ರು ನಮಗೆ ಹೊಡಿ, ಅವ್ರಿಗೆ ನಾವು ಇದು ಇವೇ ಆಗ್ಯಾವ್ರಿ ಒಟ್ಟು. ಹಿಂಗಾಗಿ ನಾವು ತಿಳುವಳಿಕೆ ಬಂದು ಮುತ್ತೇವ್ರು ಹೇಳಿದ ಕಾಲಕ್ಕೆ ನಾವು ಬಿಟ್ಟಿದ್ದೀವಿ ದಾರು ಕುಡಿಯೋದು ಬಿಟ್ಟು ಬಳಕ ಎಲ್ಲ ಚಲೋ ಆಗ್ಯದ್ರಿ. ಏನಿಲ್ಲ ರೀ, ಈ ಜಗಳ ಇಲ್ಲ, ಏನಿಲ್ಲ ರೀ, ಯಾರೇನು ನಮ್ಗೆ ಅನ್ನಲ್ಲ ರೀ, ಒಟ್ಟು ಸಾಧ್ಯ ಇಲ್ಲ. ಈತನಂತೆ ಮತ್ತೊಬ್ಬ ವ್ಯಕ್ತಿಯೂ ಇದ್ದಾನೆ. ಈತನ ಹೆಸರು ಪಂಡಿತ ಹೊನ್ನಾಳಿ ಅಂತ. ನಿಂಬಾಳ ಗ್ರಾಮದ ಪಂಡಿತ ಹೊನ್ನಾಳಿ ಮದ್ಯಪಾನ ಸೇವಿಸೋದನ್ನೇ ಕಾಯಕ ಅಂದುಕೊಂಡು ಬಿಟ್ಟಿದ್ದ. ಮುಂಜಾನೆಯಿಂದಲೇ ಕುಡಿಯೋಕೆ ಆರಂಭಿಸುತ್ತಿದ್ದ ಹೊನ್ನಾಳಿ ಪ್ರತಿಯೊಬ್ಬರಿಂದಲೂ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ. ಪಾಪ, ಇವನ ಕಿರುಕುಳಕ್ಕೆ ಕುಟುಂಬ ಸದಸ್ಯರು ಹೈರಾಣಾಗಿ ಹೋಗಿದ್ರು. ಅಲ್ಲದೆ ಪತ್ನಿ ಮತ್ತು ಮಕ್ಕಳು ಶಾಂತಲಿಂಗ ಸ್ವಾಮೀಜಿಯ ಗಮನಕ್ಕೆ ತಂದ್ರು. ಆಗ ಶಾಂತಲಿಂಗ ಸ್ವಾಮೀಜಿಯವರು ಹೊನ್ನಾಳಿಯ ಮನ ಪರಿವರ್ತನೆ ಮಾಡಿದ್ರು. ಸ್ವಾಮೀಜಿಯ ಪ್ರಭಾವಕ್ಕೊಳಗಾದ ಪಂಡಿತ ಹೊನ್ನಾಳಿ ಮದ್ಯಪಾನ ಸೇವಿಸೋದಿಲ್ಲ ಅಂತ ಶಪಥ ಮಾಡಿದ. ಅಂದಿನಿಂದ ಇಂದಿನವರೆಗೆ ಒಂದೇ ಒಂದು ಹನಿ ಹೊನ್ನಾಳಿ ಮದ್ಯಪಾನ ಸೇವಿಸಿಲ್ಲ. ಅಷ್ಟೇ ಅಲ್ಲ, ಕುಡಿತ ಚಟದಿಂದ ದೂರಾಗಿ ಎಂದು ಪ್ರತಿಯೊಬ್ಬರಿಗೂ ಮನವೊಲಿಸುತ್ತಿದ್ದಾನೆ. ಅಲ್ಲದೆ ಸ್ವಾಮೀಜಿ ನೀಡುವ ಆಯುರ್ವೇದ ಔಷಧಿಯನ್ನು ನೀಡುತ್ತಿದ್ದಾನೆ. ಯಾವ ವ್ಯಕ್ತಿ ಒಂದು ಕಾಲದಲ್ಲಿ ಕುಡಿಯುತ್ತಿದ್ನೋ ಅದೇ ವ್ಯಕ್ತಿ ಇಂದು ಕುಡಿತದ ಚಟದಿಂದ ಮುಕ್ತರಾಗಲು ಸ್ವಾಮೀಜಿಯ ಸೂಚನೆ ಮೇರೆಗೆ ಔಷಧಿ ನೀಡುತ್ತಿದ್ದಾನೆ. ಮೊದಲೇನಿದೆ ಸರಿ ಕುಡಿದೇರಿ,
ಏನು ಮಾಡೋದು ಸರಿ ಕುಡಿಯೋದು ಮುಂಜಾನೆ 6ಕ್ಕೆ ಕೇಳೋದು ಹೊಲಕ್ಕೆ ಹೋಗೋಲ್ಲ ಅರ್ಧ ಕುಡ್ದೆ ಹೋಗ್ತೇವ್ರಿ ತಿರುಗಿ ಕರ ಬಿಟ್ಕೊಂಬಂದು ಅರ್ಧ ಕುಡಿಯೋರಿ ಮೈ ತೊಗೊಂಡು ಹೊಲಕ್ಕೆ ಹೋದೆ ಹಂಗೆ ಚಾಲೂನೇ ರೀ ಹೇಳ್ತೀರಿ ಇದೇ ಈಗ ಈಸ್ರಿ ನಾನು ಒಬ್ಬ ದೊಡ್ಡ ಕುಡುಕನೇ ಇದ್ದ ಈಗ ಅಜ್ಜವ್ರು ಹೇಳೋಣ ಅವ್ರ ಮಾತಿಗೆ ಬಿಟ್ಟಿನಿ ಈ ಜಾಯಿ ಬಂದು ಔಷಧ ದವಾ ತೊಗೊಳಕ್ಕೆ ಬಂದಿರಿ ಇನ್ನೇನದು ಈ ಜಾಯಿ ಬಂದು ನೀವು ಕುಡಿಯೋದು ಬಿದ್ದರೆ ಔಷಧಿ ತೋರಿ ಈ ದಿನ ಅದು ನೋಡಿದ್ದೇವೆ ಸರಿದು ಏನದ ಅನುಭವ ಇಲ್ಲಿ ಮಾಡಿ ಬಿಟ್ಟು ಇದು ಹಾದಿ ಹಿಡಿದು ನೋಡಂದ್ರೆ ಅಂತ ಹೇಳ್ತಾರೆ ಇವ್ರಿಗೆ. ಈ ರೀತಿ ಸಾವಿರಾರು ಜನರು ಸ್ವಾಮೀಜಿಯ ಪ್ರಭಾವದಿಂದ ಕುಡಿತ ಬಿಟ್ಟಿದ್ದಾರೆ. ಅಂದ್ಹಾಗೆ ಸ್ವಾಮೀಜಿ ಯಾರ ಜೊತೆಯೂ ಮಾತನಾಡುವುದಿಲ್ಲ. ಮಾನ ಎಂಬ ಅಸ್ತ್ರದಿಂದಲೇ ಇಡೀ ಗ್ರಾಮವನ್ನ ಮದ್ಯಪಾನ ಮುಕ್ತ ಮಾಡಿದ್ದಾರೆ. ತಮ್ಮ ಮನದಾಳವನ್ನ ಒಂದು ಪತ್ರದಲ್ಲಿ ಬರೆದು ತಿಳಿಸುತ್ತಾರೆ. ಅಷ್ಟಕ್ಕೂ ಸ್ವಾಮೀಜಿ ಯಾಕೆ ವರ್ಷಕ್ಕೆ ಒಮ್ಮೆ ಮಾತ್ರ ಮಾತನಾಡುವುದು? ಸ್ವಾಮೀಜಿ ಮಾಡಿರುವ ಮತ್ತಷ್ಟು ಕ್ರಾಂತಿಕಾರಿ ಬದಲಾವಣೆ ಬಗ್ಗೆ ತೋರಿಸ್ತೀವಿ ಪುಟ್ಟ ಬ್ರೇಕ್ನ ನಂತರ. ಜಡೆಯ ಶಾಂತಲಿಂಗ ಸ್ವಾಮೀಜಿ ಮಾತನಾಡೋದು ವರ್ಷಕ್ಕೆ ಒಂದೇ ಒಂದು ಬಾರಿ. ಮೌನ ಅವರ ಅತಿ ದೊಡ್ಡ ಅಸ್ತ್ರ. ಮೌನದಿಂದಾನೇ ಅವರು ಸಾಮಾಜಿಕ ಪರಿವರ್ತನೆಯನ್ನೇ ಮಾಡಿದ್ದಾರೆ. ಸ್ವಾಮೀಜಿ ನಿಂಬಾಳ ಗ್ರಾಮದಲ್ಲಿ ಮಾಡಿರುವ ಮತ್ತಷ್ಟು ಸಾಮಾಜಿಕ ಬದಲಾವಣೆಗಳೇನು? ಅವ್ರು ಯಾಕೆ ವರ್ಷಕ್ಕೆ ಒಂದು ಬಾರಿ ಮಾತ್ರ ಮಾತನಾಡ್ತಾರೆ? ಬನ್ನಿ ಈ ಸ್ಟೋರಿಯಲ್ಲಿ ಎಲ್ಲವನ್ನ ನೋಡ್ಕೊಂಡ್ಬರೋಣ. ಜಡೆಯ ಶಾಂತಲಿಂಗ ಸ್ವಾಮೀಜಿ ಮೌನದಿಂದಲೇ ಮಾತನಾಡುವ ಶಕ್ತಿಯೊಂದಿರುವ ಸಾಮಾಜಿಕ ಬದಲಾವಣೆಯ ಹರಿಕಾರ. ನಿಮ್ಗೊತ್ತೇ ಇದೆ, ಅದೆಷ್ಟೋ ಸ್ವಾಮೀಜಿಗಳು ಮಾತಿನಿಂದಲೇ ಮೋಡಿ ಮಾಡಿದ್ದಾರೆ. ಮಾತಿನಿಂದಲೇ ಜನರಿಗೆ ಸ್ಫೂರ್ತಿ ತುಂಬಿದ್ದಾರೆ. ಮಾತಿನಿಂದಲೇ ಸಮಾಜದ ಅಂಕುಡೊಂಕುಗಳನ್ನ ತಿದ್ದಿದ್ದಾರೆ. ಆದ್ರೆ ಜಡೆಯ ಶಾಂತಲಿಂಗ ಸ್ವಾಮೀಜಿ ಮೌನದಿಂದಲೂ ಮನ್ವಂತರ ಮಾಡಬಹುದು ಅನ್ನೋದನ್ನ ತೋರಿಸಿಕೊಟ್ಟ ಅಪರೂಪದ ಸ್ವಾಮೀಜಿ. ಅಂದ್ಹಾಗೆ ಸ್ವಾಮೀಜಿಗಳು ವರ್ಷದಲ್ಲಿ ಒಂದೇ ಬಾರಿ ಮಾತನಾಡ್ತಾರೆ. ಅಂದು ಅವರ ಮಾತು ಕೇಳಲು ಅವರ ಭಕ್ತ ವರ್ಗವೇ ಕಾಯುತ್ತಾ ಕುಳಿತಿರುತ್ತೆ. ಸ್ವಾಮೀಜಿ ಮಾತನಾಡುವುದು ಯುಗಾದಿ ಹಬ್ಬದಂದು. ಕಳೆದ ವರ್ಷ ಅಂದ್ರೆ ಏಪ್ರಿಲ್ 13ರಂದು ಸ್ವಾಮೀಜಿಗಳು TV9 ಜೊತೆ ಮಾತುಕತೆ ನಡೆಸಿದ್ರು. ಅಂದು ಅವರು ತಾವು ಮಾಡಿರುವ ಸಾಮಾಜಿಕ ಬದಲಾವಣೆಯ ಕುರಿತು ಮಾತನಾಡಿದ್ರು. ನಿಂಬಾಳ ಗ್ರಾಮವನ್ನ ಹೇಗೆ ಮದ್ಯಪಾನ ಮುಕ್ತ ಮಾಡಿದೆವು ಅನ್ನುವುದನ್ನ ವಿವರಿಸಿದ್ರು. ಅವ್ರನ್ನ ಕೇಳಿದ್ವಿ, ನೀವು ಒಂದರ ದಿವಸ ಹೊಟ್ಟೆ ತುಂಬ ಊಟ ಮಾಡ್ತೀರೇನೋ, ಕಣ್ತುಂಬ ನಿದ್ದೆ ಮಾಡ್ತೀರೇನು, ನೀವು ಖರೆ ಹೇಳ್ರಿ ನೀವು ಅಂತಂದಾಗ ಎಲ್ಲರೂ ಸುಮ್ಮನೆ ಕುಂತರು. ಇಂಥ ಪರಿಸ್ಥಿತಿ ನಿಮ್ಮ ಮನೆಯೊಳಗೆ ಐತಿಲ್ಲ, ಇವತ್ತು ಎಲ್ಲರ ಮನೆಯಾಗ ಐತಿಲ್ಲ, ಬಹಳಷ್ಟು ಮನೆಯಲ್ಲಿ. ಹಿಂಗಿದ್ದು ನೀವು ಯಾಕೆ ಸುಮ್ಮನೆ ಕುಂದಿರ್ತೀರಿ? ಆವಾಗ ಅವ್ರು ಕೇಳಿದ್ರು, ಯಪ್ಪ ನಾವು ಏನು ಮಾಡ್ಬೇಕು ಹೇಳ್ರಿ, ಮಾಡ್ತೀವಿ, ನೀವು ಗಟ್ಟಿಯಾಗ್ರಿ, ನಾವು ಹೇಳ್ದಂಗೆ ಕೇಳ್ರಿ, ಎಲ್ಲ ಬರೋಬ್ಬರಿ ಆಕತಿ. ಅಂದ್ಹಾಗೆ ಸ್ವಾಮೀಜಿಗಳು ನಿಂಬಾಳ ಗ್ರಾಮದಲ್ಲಿ ಕೇವಲ ಮದ್ಯಪಾನ ಕುರಿತು ಮಾತ್ರ ಜಾಗೃತಿ ಮೂಡಿಸಿಲ್ಲ, ಬದಲಿಗೆ ಮೂಢನಂಬಿಕೆಯಿಂದಲೂ ಜನರನ್ನ ಮುಕ್ತಗೊಳಿಸಿದ್ದಾರೆ. ಹಿಂದೆಲ್ಲ ನಿಂಬಾಳ ಗ್ರಾಮದಲ್ಲಿ ನಡೆಯುವ ಜಾತ್ರೆಗೆ 10 ಕೋಣಗಳನ್ನ ಕಡಿಯುತ್ತಿದ್ರು. ದೇವಿಯ ಆಜ್ಞೆಯ ಮೇರೆಗೆ ತಾವು ಕೋಣಗಳನ್ನ ಕಡಿಯುತ್ತಿದ್ದೇವೆ ಅಂತ ಜನರು ಸ್ಪಷ್ಟನೆ ನೀಡುತ್ತಿದ್ರು. ಆದ್ರೆ ಜನರನ್ನ ಮನವೊಲಿಸಲು, ಪ್ರಾಣಿ ಬಲಿಯನ್ನ ತಡೆಯಲು ಸ್ವಾಮೀಜಿ ಪ್ರಯತ್ನ ಪಟ್ರು. ಜನರು ಮಾತ್ರ ಯಾಕೋ ಮನಸ್ಸನ್ನೇ ಬದಲಿಸಲಿಲ್ಲ. ಪ್ರಾಣಿ ಬಲಿ ನಿಲ್ಲಿಸಿದ್ರೆ ದೇವಿ ಕೋಪಗೊಳ್ತಾಳೆ, ನಾವು ಪ್ರಾಣಿ ಬಲಿ ನಿಲ್ಲಿಸೋದಿಲ್ಲ ಅಂತ ಹೇಳಿದ್ರು. ಜನರ ಮಾತು ಕೇಳಿದ ಸ್ವಾಮೀಜಿ ಕೋಣಗಳನ್ನ ಕಡಿಯುವ ಮೊದಲು ನನ್ನ ತಲೆಯನ್ನ ತೆಗೀರಿ ಅಂತ ಹೇಳಿಬಿಟ್ರು. ಇದರಿಂದ ಗಾಬರಿಗೊಂಡ ಜನರು ಪ್ರಾಣಿ ಬಲಿಯನ್ನ ನಿಲ್ಲಿಸಿದ್ರು. ಅಂದಿನಿಂದ ಈ ಗ್ರಾಮದಲ್ಲಿ ನಡೆಯುವ ಜಾತ್ರೆಗಳಲ್ಲಿ ಕೋಣಗಳನ್ನ ಕಡಿಯೋದು ನಿಂತಿದೆ. ಅಂದು ಜನರ ಮನವೊಲಿಸುವಲ್ಲಿ ಸ್ವಾಮೀಜಿ ಯಶಸ್ವಿಯಾಗಿದ್ರು. ಹೇಳಿದ್ವಿ, ಮಾಡಬೇಡ್ರಪ್ಪ, ಪ್ರಾಣಿ ಹಿಂಸೆ ಒಳ್ಳೆಯದಲ್ಲ, ಅದು ನಿಮ್ಮ ಬಾಯಿ ಚಟಕ್ಕಾಗಿ ನೀವು ಮಾಡ್ತಾಯಿದ್ದೀರಿ. ಆ ದೇವರು ಎಂದು ನಿಮ್ಮನ್ನು
ನನ್ನ ಪ್ರಾಣಿ ಬಲಿ ಕೊಡು ಅಂತ ಯಾವುದೂ ಕೇಳೋದಿಲ್ಲ. ಎಲ್ಲ ತಿಳಿಸಿ ಹೇಳಿದ್ರು ಸಹಿತ ಅವರು ಕೇಳಲಿಲ್ಲ. ಆಮೇಲೆ ನಾವು ಗಟ್ಟಿ ಆದ್ವಿ, ಏನಂತ, ಆಯ್ತಪ್ಪ ನಿಮ್ಮ ದೇವಿ ಬಲಿ ಕೇಳ್ತಾಳಲ್ಲ, ಬಲಿ ಕೊಡ್ರಿ. ಆ ಬಲಿ ಕೊಡೋದಕ್ಕಿಂತ ಮೊದಲ ನಮ್ಮನ್ನು ಕಡೀರಿ, ಆ ದೇವಿ ಮುಂದೆ ನಮ್ಮನ್ನು ಬಲಿ ಕೊಡ್ರಿ, ಆಮೇಲೆ ನೀವು ಬೇಕಾದ್ದು ಮಾಡಿಕೊಡ್ರಿ ಅಂತ ಅಲ್ಲಿ ಹೋಗಿ ಗುಡಿ ಮುಂದೆ ಕುಂತೀವಿ ನಾವು. ಅಂದಹಾಗೆ ಜಡಿಯ ಶಾಂತಲಿಂಗ ಸ್ವಾಮೀಜಿಯವರು ಮೌನದ ಮೂಲಕ ಮಾಡಿರುವ ಪರಿವರ್ತನೆಗಳು ಒಂದೆರಡಲ್ಲ. ಅದರಲ್ಲೊಂದು ಮಹಿಳಾ ಸಬಲೀಕರಣ. ಹೌದು, ಯಾವುದೇ ಒಂದು ಗ್ರಾಮ ಬದಲಾವಣೆಯಾಗಬೇಕಾದ್ರೆ ಮಹಿಳೆಯರ ಪಾತ್ರ ಅತಿ ದೊಡ್ಡದು. ಇದನ್ನ ಅರಿತ ಸ್ವಾಮೀಜಿಗಳು ಮೊದಲು ಮಹಿಳೆಯರಲ್ಲಿ ಜಾಗೃತಿ ಮೂಡಿಸಿದ್ರು, ಮಹಿಳೆಯರನ್ನ ಒಟ್ಟುಗೂಡಿಸಿದ್ರು, ಅವರಿಗಾಗಿ ಸ್ವಯಂ ಸೇವಾ ಸಂಘಗಳನ್ನ ಸ್ಥಾಪಿಸಿದ್ರು. ಆ ಮೂಲಕ ಮದ್ಯಪಾನ ಮುಕ್ತ ಗ್ರಾಮ ಮಾಡಿದ್ರು. ಅಷ್ಟೇ ಅಲ್ಲ, ಸಣ್ಣ ಉಳಿತಾಯ ಮಾಡೋದು ಹೇಗೆ, ಮಹಿಳೆಯರು ಸ್ವಾವಲಂಬನೆಯ ಜೀವನ ನಡೆಸುವುದು ಹೇಗೆ ಅನ್ನೋದನ್ನ ಎಲ್ಲರಿಗೂ ತಿಳಿಸಿದ್ರು. ಪರಿಣಾಮ ಇಂದು ನಿಂಬಾಳ ಗ್ರಾಮದ ಮಹಿಳೆಯರು ಸ್ವಾವಲಂಬಿಗಳಾಗಿದ್ದಾರೆ. ಜಡಿಯ ಶಾಂತಲಿಂಗ ಸ್ವಾಮೀಜಿ ನಿಂಬಾಳ ಗ್ರಾಮದಲ್ಲಿರುವ ಜಡಿಯ ಶಾಂತಲಿಂಗೇಶ್ವರ ಮಠದ ಪೀಠಾಧಿಪತಿ. ಇಂದು ಕೆಲ ಸ್ವಾಮೀಜಿಗಳು ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟುವುದರಲ್ಲಿ ನಿರತರಾಗಿದ್ದಾರೆ. ವಾಣಿಜ್ಯಾತ್ಮಕವಾಗಿ, ಆರ್ಥಿಕವಾಗಿ ಮಠ ಬೆಳೆಸುವ ಉದ್ದೇಶದಿಂದ ಅನೇಕ ಕೆಲಸ ಮಾಡ್ತಿದ್ದಾರೆ. ಆದರೆ ಜಡಿಯ ಶಾಂತಲಿಂಗ ಸ್ವಾಮೀಜಿ ಅದಕ್ಕೆ ತದ್ವಿರುದ್ಧ. ಸ್ವಾಮೀಜಿ ಗ್ರಾಮೀಣ ಭಾಗದಲ್ಲಿ ಸ್ವಾಸ್ಥ್ಯ ಸಮಾಜ ಕಟ್ಟುವುದಕ್ಕೆ ಶ್ರಮಿಸುತ್ತಿದ್ದಾರೆ. ಜನರ ನೆಮ್ಮದಿಗಾಗಿ ಸಮಾಧಾನ ಕೇಂದ್ರಗಳನ್ನು ಪ್ರಾರಂಭಿಸುತ್ತಿದ್ದಾರೆ. ಸಮಾಧಾನದಿಂದ ಸಮಾಜ ಸ್ವಾಸ್ಥ್ಯವಾಗುತ್ತೆ, ಮನಸ್ಸು ಪ್ರಫುಲ್ಲವಾಗುತ್ತೆ. ಇದರಿಂದ ಸಮಾಜದಲ್ಲಿನ ಅನೈತಿಕ ಚಟುವಟಿಕೆಗಳು ನಿಯಂತ್ರಣಕ್ಕೆ ಬರುತ್ತವೆ ಅನ್ನುವುದು ಸ್ವಾಮೀಜಿಯವರ ಬಲವಾದ ನಂಬಿಕೆ. ಸ್ವಾಮೀಜಿ ಏಕೆ ಮಾತನಾಡುವುದಿಲ್ಲ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡಿರಬಹುದು. ಇದರ ಹಿಂದೆ ಒಂದು ಕಾರಣವಿದೆ. ಕಳೆದ 40 ವರ್ಷಗಳಿಂದ ಸ್ವಾಮೀಜಿ ಮೌನ ವ್ರತದಲ್ಲಿದ್ದಾರೆ. ಪ್ರತಿ ವರ್ಷದ ಯುಗಾದಿ ದಿನದಂದು ಮಾತ್ರ ಮಾತನಾಡುವ ಸ್ವಾಮೀಜಿ ಉಳಿದ ದಿನಗಳಲ್ಲಿ ಮೌನಿ. ಈ ಜಗತ್ತಿನಲ್ಲಿ ಮಾತನಾಡೋರ ಸಂಖ್ಯೆ ಹೆಚ್ಚಾಗಿದೆ. ಮಾತನಾಡೋರು ಸಾಕಷ್ಟು ಮಾತುಗಳನ್ನ ಹೇಳಿದ್ರೂ ಕೂಡ ಇಂದಿಗೂ ಸಮಾಜ ಬದಲಾಗ್ತಿಲ್ಲ. ಹೀಗಾಗಿ ಮೌನದಿಂದ ಏನಾದ್ರೂ ಮಾಡಬಹುದು ಅನ್ನೋ ಸದುದ್ದೇಶದಿಂದ ಸ್ವಾಮೀಜಿಯವರಲ್ಲಿದೆ. ಹೀಗಾಗಿ ಮೌನಿಯಾಗಿಯೇ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡ್ತಿದ್ದಾರೆ. ಈಗ ಮದ್ಯಪಾನ ಮುಕ್ತವಾಗಿರೋ ನಿಂಬಾಳ ಗ್ರಾಮವನ್ನ ಬಯಲು ಶೌಚ ಮುಕ್ತ ಗ್ರಾಮ ಮಾಡಲು ಮುಂದಾಗಿದ್ದಾರೆ. ಈ ಮೂಲಕ ಮಹಾತ್ಮ ಗಾಂಧೀಜಿ ಕಂಡ ಕನಸು ನನಸು ಮಾಡಲು ಹೊರಟಿದ್ದಾರೆ. ಸ್ವಾಮೀಜಿ ಕನಸುಗಳೆಲ್ಲವೂ ನನಸಾಗಲಿ ಅನ್ನೋದೇ ನಮ್ಮ ಆಶಯ. ಮೌನಿಯಾಗಿದ್ದುಕೊಂಡೇ ಕ್ರಾಂತಿಕಾರಕ ಬದಲಾವಣೆಗಳನ್ನ ಮಾಡ್ತಿದ್ದಾರೆ. ಮಾತಿಗಿಂತ ಮೌನವೇ ಬಂಗಾರ ಅನ್ನೋದು ಇಲ್ಲಿ ಮತ್ತೆ ಸಾಬೀತಾಗಿದೆ. ಸದಾ ಸಮಾಜದ ಒಳಿತಿಗಾಗಿ ಶ್ರಮಿಸ್ತಾ ಇರುವ ಅಪರೂಪದ ವ್ಯಕ್ತಿ ಈ ಸ್ವಾಮೀಜಿಗಳಿಗೆ ನಿಜಕ್ಕೂ ಪ್ರತಿಯೊಬ್ಬರೂ ಸಲಾಂ ಹೇಳಲೇಬೇಕು. ಇದುವೇ ಹೊತ್ತಿನ ವಿಶೇಷ. ನಿಮಗೊಂದು ಸಲಾಂ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.